ನಡೆದಂತಹ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಸಿಟಿವಿ ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತ, ಆತನಿಂದಲೇ ಏನಾದರೂ ನಡೆದಂತಹ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. CCTV ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತ, ಆತನಿಂದಲೇ ಏನಾದರೂ ನಡೆದಂತಹ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. CCTV ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ.
ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತ, ಆತನಿಂದಲೇ ಏನಾದರೂ ನಡೆದಂಥ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಸಿಟಿವಿ ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತ, ಆತನಿಂದಲೇ ಏನಾದರೂ ನಡೆದಂಥ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು? ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. CCTV ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತ, ಆತನಿಂದಲೇ ಏನಾದರೂ ನಡೆದಂಥ ಅಟ್ಯಾಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕೊಲೆಗೆ ಸಂಚು ರೂಪಿಸಿದ್ಯಾರು?
ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಯೊಂದಿಗೆ ರಿಕ್ಕಿ ರೈ ಕಿರಿಕ್ ಮಾಡಿಕೊಂಡಿದ್ರ, ಆ ಬಿಹಾರ ಮೂಲದ ವ್ಯಕ್ತಿಯಿಂದಲೇ ಈ ಕೊಲೆಗೆ ಸಂಚು ನಡೀತಾ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಡೀತಾ ಇದೆ. ರಿಕ್ಕಿ ರೈಗೆ ಸ್ಕೆಚ್ ಹಾಕಿದ್ದು ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಸಿಟಿವಿ ಘಟನೆ ನಡೆದ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಮನೆ ಕೆಲಸಗಾರರ ವಿಚಾರಣೆ ಒಂದು ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಟವರ್ ಡಂಪ್ ಹಾಕೋದು, CDRಗಾಗಿ ಮತ್ತೊಂದು ಟೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಪ್ರತಿ ಟೀಮ್ನಿಂದ ಮಾಹಿತಿಯನ್ನ SP ಪಡೆದುಕೊಳ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಪೊಲೀಸರಿಂದ ರಿಕ್ಕಿ ರೈ ವಿಚಾರಣೆ ನಡೀತಾ ಇದೆ. ಶೂಟೌಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವಾರ್ಡ್ನಲ್ಲಿದ್ದವರನ್ನ ಹೊರಗೆ ಕಳಿಸಿ ಪೊಲೀಸರು ರಿಕ್ಕಿ ರೈನಿಂದ ಇನ್ಫಾರ್ಮೇಶನ್ ಅನ್ನು ಕಲೆ ಹಾಕಿದ್ದಾರೆ. ವಾರ್ಡ್ನಲ್ಲಿದ್ದಂಥ ಗುಣರಂಜನ್ ಶೆಟ್ಟಿ ಅವರನ್ನು ಕೂಡ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈ ಕ್ಷಣಕ್ಕೆ ಯಾವ ರೀತಿಯಾದಂಥ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ? ಈಗ ಹೊಸ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಬಿಹಾರ ಮೂಲದ ವ್ಯಕ್ತಿಯ ಜೊತೆ ರಿಕ್ಕಿ ರೈಗೆ ಏನಾದರೂ ದ್ವೇಷ ಇತ್ತಾ, ಆತನಿಂದಲೇ ಏನಾದರೂ ಅಟ್ಯಾಕ್